ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಟೋಟಲ್ 3 ಕ್ವಶನ್ ಇದೆ. 3 ಕ್ವಶನ್ ಸಾಲ್ವ್ ಮಾಡಿದ್ರೆ ಪಕ್ಕಾ ಗ್ಯಾರಂಟಿ ಹೇಳ್ತೀನಿ, ನೀವು ಯಾವ ಕ್ವಶನ್ ಬೇಕಾದ್ರೂ ಸಾಲ್ವ್ ಮಾಡ್ತೀರಾ. ಎಕ್ಸಾಮಲ್ಲಿ ಎಷ್ಟೇ ಟಫ್ ಕ್ವಶನ್ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಂಜಿನಿಯರ್ ಕಂಟೆಂಟ್ ಕೊಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಸೊ ಇವಾಗ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ನ ಮಾಡಬೇಕು ಅಂತಂದರೆ ಕೇವಲ ನಮಗೆ ಒಂದೇ ಒಂದು ಕಂಡೀಷನ್ ಗೊತ್ತಿರಬೇಕು. ಏನು? ಮ್ಯಾಟ್ರಿಕ್ಸ್ ಎ ಇಂಟು ಇಟ್ಸ್ ಟ್ರಾನ್ಸ್ಪೋಸ್ ಮಸ್ಟ್ ಬಿ ಈಕ್ವಲ್ ಟು ದ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೋಡಿ, ಮ್ಯಾಟ್ರಿಕ್ಸ್ ಎ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ಟ್ರಾನ್ಸ್ಪೋಸ್ ಮಾಡಿಬಿಟ್ಟು ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನನಗೇನು ಬರಬೇಕು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನನಗೆ 3x3 ಮ್ಯಾಟ್ರಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದೇನಿದು 3x3, 3 rows 3 ಎಲಿಮೆಂಟ್ಸ್ ಇನ್ ದಿ ಕಾಲಮ್. ಈಗ 3x3 ಮ್ಯಾಟ್ರಿಕ್ಸ್ ಇದ್ರೆ ನನಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 1 ಬರಬೇಕು, ಇನ್ನು ಉಳಿದಿರುವಂಥ ಎಲಿಮೆಂಟ್ಸ್ಗಳೇನಾಗಿರಬೇಕು? 0 ಆಗಿರಬೇಕು. ಸೊ ಇವಾಗ ಇದೇನಾಯಿತು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ನನಗೇನು ಬರಬೇಕು? ಎ ಇಂಟು ಇಟ್ಸ್ ಟ್ರಾನ್ಸ್ಪೋಸ್, ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಮತ್ತೆ ಅದರ ಟ್ರಾನ್ಸ್ಪೋಸ್ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನನಗೆ ಬರಬೇಕು. ಕೊಟ್ಟಿರುವಂಥ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಮೊದಲಿಗೆ ಎ ಇಂಟು ಎ ಟ್ರಾನ್ಸ್ಪೋಸ್ ಮಾಡಬೇಕಲ್ವಾ? ಸೊ ಎ ಇಂಟು ಎ ಟ್ರಾನ್ಸ್ಪೋಸ್ ಮಾಡಬೇಕಾದ್ರೆ ಹೊರಗಡೆ ಇರುವಂಥ ಎಲಿಮೆಂಟ್ ಸೇಮ್ ಬರುತ್ತೆ. ಎಗೂ ಕೂಡ ಸೇಮ್ ಮತ್ತು ಎ ಟ್ರಾನ್ಸ್ಪೋಸ್ ಕೂಡ ಸೇಮ್. ಸೊ ಏನು ಮಾಡ್ತಿರೋದು? ಮಲ್ಟಿಪ್ಲಿಕೇಶನ್ ಮಾಡ್ತಿರೋದಲ್ವಾ? ಸೊ ಏನು ಮಾಡ್ತೀನಿ? ಫಸ್ಟ್ ಈಗ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀನಿ. 1/3 ಇಂಟು 1/3 ಏನಂತೆ? 1/9. ನೋಡಿ, 1/3 ಇಂಟು 1/3 1/9. ಸೊ 1/9 ವ್ಯಾಲ್ಯೂ ಬಂತು. ಈಗ ಹೊರಗಡೆ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಒಳಗಡೆ ಫಸ್ಟ್ ಎನ ಬರೆಯೋಣ, ಆಮೇಲೆ ಎ ಟ್ರಾನ್ಸ್ಪೋಸ್ ಬರೆಯೋಣ. ಎ -2 1 2 2 2 1 1 -2 2. ಸೊ ಇವಾಗ ಏನಾಯಿತು? ಮ್ಯಾಟ್ರಿಕ್ಸ್ ಎನ ಬರೆದಿವಿ. ಸೊ ಈ ಮ್ಯಾಟ್ರಿಕ್ಸ್ ಎನ ಯೂಸ್ ಮಾಡಿಕೊಂಡು ಎ ಟ್ರಾನ್ಸ್ಪೋಸ್ ಬರೀಬೇಕು. ಸೊ ಎ ಟ್ರಾನ್ಸ್ಪೋಸ್ ಹೇಗೆ ಬರೀಬೋದು? ಕಾಲಮ್ ಎಲ್ಲ ರೋಗಳಾಗ್ತವೆ, ರೋಗದು ಕಾಲಮ್ ಆಗ್ತವೆ. ಅಂದರೆ ನೋಡಿ, -2 1 2, ನೆಕ್ಸ್ಟ್ 2 2 1 1 -2 2. ಸೊ ಈ ರೀತಿ ಸಿಂಪಲ್ ಆಗಿ ಬರೀಬೋದು. ಸೊ ಇವಾಗ ಟ್ರಾನ್ಸ್ಪೋಸ್ ಕೂಡ ಮಾಡಾಯಿತು. ಇದನ್ನ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಯಾಕೆ? ನನಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೋ ಇಲ್ವೋ ಅಂತ ನೋಡೋದಕ್ಕೋಸ್ಕರ. ಸೊ ಇವಾಗ ಇದು ಮಾಡೋಣ. ಈಗ ಮಲ್ಟಿಪ್ಲೈ ಮಾಡಬೇಕಾದ್ರೆ ನೋಡಿ, 1/9 ಹಾಗೆ ಇರುತ್ತೆ ಹೊರಗಡೆ ಇರುವಂಥದ್ದು. ಒಳಗಡೆ ಇರುವಂಥ ಎಲಿಮೆಂಟಲ್ಲಿ ಫಸ್ಟು ಮೊದಲನೇ ರೋವನ್ನು ಕನ್ಸಿಡರ್ ಮಾಡಿ. ಯಾವುದು? -2 ಇದೆಯಲ್ಲ, ಈ ರೋನ ಕ್ಯಾನ್ಸಲ್ ಮಾಡಿ, ಈ ರೋನ ಚೆಕ್ಔಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಈ ರೋ ಮತ್ತು ಇದರಲ್ಲಿ ಯಾವುದರಲ್ಲಿ? ಟ್ರಾನ್ಸ್ಪೋಸಲ್ಲಿ ಈ ಕಾಲಮ್ನ ನೋಡಿ. ಈಗ ನೋಡಿ, -2 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್, 2 2s 4. ನೆಕ್ಸ್ಟ್ ಈ ಥರ ಶಿಫ್ಟ್ ಆಗಬೇಕು. ನೋಡಿ, ಶಿಫ್ಟ್ 1 1s 1, 2 2s 4. ಸಿಂಪಲ್. ನೆಕ್ಸ್ಟ್ ಇವಾಗ ಇದಾಯಿತು, 1 2 3 ಅಂದರೆ ಈ ಕಾಲಮ್ ಆಯಿತು. ಇವಾಗ ನೆಕ್ಸ್ಟ್ ಇದು ಸಿಂಪಲ್ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಮತ್ತೆ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್, 2 2s 4. ಸೊ -4. ನೆಕ್ಸ್ಟ್ 2 1s 2, 1 1s ಇಲ್ಲ 2 1s 2. ನೆಕ್ಸ್ಟ್ ಈ ಕಾಲಮ್ಗೆ ಶಿಫ್ಟ್ ಆಗಬೇಕು. ಈಗ -2 ಇಂಟು 1 -2, ನೆಕ್ಸ್ಟ್ -2 1 ಇಂಟು -2 -2, ನೆಕ್ಸ್ಟ್ 2 2s 4 ಪ್ಲಸ್ 4. ಸೊ ಇದೇ ರೀತಿ ಪ್ರತಿಯೊಂದನ್ನು ಕೂಡ ಮಾಡ್ತಾ ಹೋಗ್ಬೇಕು. ಸೊ ಇವಾಗ 3 ಕಾಲಮ್ ಆಯ್ತಲ್ವಾ? ಈಗ ಈ ರೋನ ಚೇಂಜ್ ಮಾಡ್ತೀನಿ. ಈಗ ಎರಡನೇ ರೋ ಬಂದೆ. ಸೊ ಈಗ ಸೇಮ್ ಮತ್ತೆ 2 ಇಂಟು -2 -4, 2 2s 4. ನೆಕ್ಸ್ಟ್ 2 1s 2, 1 2s 2. ನೆಕ್ಸ್ಟ್ 2 2s 4 ಪ್ಲಸ್ 2 2s 4 ಪ್ಲಸ್ 1 1s 1. ನೆಕ್ಸ್ಟ್ 2 1s 2 ಪ್ಲಸ್ 2 2s 4, ಮೈನಸ್ ಇದೆ ಇಲ್ಲಿ. ಸೊ ಏನಾಯಿತು? -4. ನೆಕ್ಸ್ಟ್ 2 1 2s 2. ನೆಕ್ಸ್ಟ್ ಈಗ ಏನಾಯಿತು? ಮತ್ತೆ ಇನ್ನೊಂದು ರೋ ಚೇಂಜ್ ಆಯಿತು, ಮೂರನೇ ರೋಗೆ. ಈಗ ಸಾರಿ ಮೂರನೇ ರೋಗೆ. ನೆಕ್ಸ್ಟ್
1 2 ಸ 2 ಮೈನಸ್ ಇದೆ 1 ಇಂಟು ಮೈನಸ್ 2 ಸೊ ಮೈನಸ್ 2 ಇಂಟು 1 ಏನಾಗುತ್ತೆ ಮೈನಸ್ 2 ನೆಕ್ಸ್ಟ್ 2 2 ಸ 4 ನೆಕ್ಸ್ಟ್ 2 1 ಸ 2 ಪ್ಲಸ್ ಮೈನಸ್ 2 ಇಂಟು 2 ಏನಾಗುತ್ತೆ ಮೈನಸ್ 4 ನೆಕ್ಸ್ಟ್ 2 1 ಸ 2 ಈಗ ಈ ಕಾಲಮ್ 1 1 ಸ 1 minus 2 into minus 2 minus into minus plus 2 2 ಸ 4 2 2 ಸ 4 ಸೊ ಇವಾಗ ಮಲ್ಟಿಪ್ಲಿಕೇಶನ್ ಏನು ಬರೆದಿದ್ದೀವಿ ಈಗ ವ್ಯಾಲ್ಯೂಗಳು ಏನಾಯಿತು ಅಂತ ಬರೀರಿ 1/9 ನೆಕ್ಸ್ಟ್ 4 plus 1 is 5 5 plus 4 9 ನೆಕ್ಸ್ಟ್ minus 4 plus 2 ಏನಾಗುತ್ತೆ ಪ್ಲಸ್ 4 ಮೈನಸ್ 4 ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಅಂದ್ರೆ ಏನು 0 ನೆಕ್ಸ್ಟ್ ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಗ್ರೇಟರ್ ಸೈನ್ ಮೈನಸ್ ಸೊ 2 ಪ್ಲಸ್ 2 4 ಆಯಿತು ಸೊ ಇವಾಗ ಮೈನಸ್ 4 ಪ್ಲಸ್ 4 ಕ್ಯಾನ್ಸಲ್ ಅಂದರೆ 0 ಅದೇ ರೀತಿ ಮೈನಸ್ 4 ಪ್ಲಸ್ 2 ಪ್ಲಸ್ 2 ಅಂದರೆ 4 ಪ್ಲಸ್ 2 ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ 0 4 plus 4 is 8 8 plus 1 9 next 2 plus 2 is 4 ಇಲ್ಲಿ minus 4 ಇದೆ plus 4 minus 4 ಕ್ಯಾನ್ಸಲ್ ಆಯಿತು ಅಂದರೆ 0 ನೆಕ್ಸ್ಟ್ minus 2 ಅಂತ ಅಂದರೆ ಏನಾಯಿತು minus 4 plus 4 0 ನೆಕ್ಸ್ಟ್ 2 plus 2 4 plus 4 minus 4 ಕ್ಯಾನ್ಸಲ್ ಅಂತ ಅಂದರೆ 0 1 plus 4 is 5 5 plus 4 is 9 ಸೊ ಇವಾಗ ಏನಾಯಿತು 9 ಬಂತು ಹೊರಗಡೆ 9 ಇದೆ ಸೊ ಇವಾಗ ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆ ಸೊ ಏನಾಗುತ್ತೆ 9 ಡಿವೈಡೆಡ್ ಬೈ 9 1 ಇಂಟು 9 1/9 ಇಂಟು 9 ಅಂದ್ರೇನು 9/9 ಆಗುತ್ತೆ ಸೊ 0 0 0 9/9 0 0 0 9/9 ಸೊ ವ್ಯಾಲ್ಯೂ ಏನಾಗುತ್ತೆ 1 0 0 0 1 0 0 0 1 ನಾನು ಹೇಳಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ ಇನ್ನು ಉಳಿದಿರೋದೆಲ್ಲ 0 ಇರುತ್ತೆ ಸೊ ಇವಾಗ ಏನಾಯಿತು ಐಡೆಂಟಿಟಿ ಮ್ಯಾಟ್ರಿಕ್ಸ್ ನನಗೆ ಸಿಕ್ತು ಸೊ ಐ ಅಂತ ಬರೀರಿ ಸೊ ಇವಾಗ ನಮಗೆ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಏನಾಯಿತು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗಿರುವಂಥ ಕಾರಣ ನೋಡಿ ಹೆನ್ಸ್ ಪ್ರೂವ್ ಎ ಇನ್ವರ್ಸ್ ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಆಗಿರುವಂಥ ಕಾರಣ ಎ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ವಾ ಎ ಇಂಟು ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಐ ಸೊ ಏನಂತ ಬರಿಬೇಕು ನಾವು ದೇರ್ ಫಾರ್ ಗಿವನ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಎ ಈಸ್ ಆರ್ಥೋಗೋನಲ್ ಸೊ ಇಟ್ ಈಸ್ ಎ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಸೊ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಆಗುತ್ತೆ ಸೊ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಪ್ರೂವ್ ಎ ಇನ್ವರ್ಸ್ ಅಂತ ಕೊಟ್ಟಿದ್ದಾರೆ ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಏನಿದೆ ಇಲ್ಲಿದೆ ನೋಡಿ ಸೊ -2 2 1 1 2 -2 2 1 2 ಸೊ ಇದು ಯಾವುದು ವ್ಯಾಲ್ಯೂ ಆಯಿತು ಎ ಇನ್ವರ್ಸ್ ವ್ಯಾಲ್ಯೂ ಆಯಿತು ಸೊ ಅಷ್ಟನ್ನು ಕೂಡ ಫೈಂಡ್ ಮಾಡಿದ್ದೀವಿ ಎರಡನೇ ಕ್ವಶನ್ಗೆ ಜಂಪ್ ಆಗೋಣ ಈಗ ಎರಡನೇ ಕ್ವಶನ್ ಏನಂತ ಕೊಟ್ಟಿದ್ದಾರೆ ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಈಸ್ ಆರ್ಥೋಗೋನಲ್ ಅಂದ್ರೆ ಅವರು ಆಲ್ರೆಡಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಆರ್ಥೋಗೋನಲ್ ಸೊ ಆರ್ಥೋಗೋನಲ್ ಕಂಡೀಷನ್ ಏನು ಎ ಇಂಟು ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸೊ ಆಲ್ರೆಡಿ ಇದು ಪ್ರೂವ್ ಆಗೋಗಿದೆ ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್ ಎ ಬಿ ಸಿ ವ್ಯಾಲ್ಯೂನ ನಾನು ಫೈಂಡ್ ಮಾಡಬೇಕು ಸೊ ಆಲ್ರೆಡಿ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಈ ರೀತಿ ಬರೀರಿ ಇವಾಗ ಸೊ ಎ ವ್ಯಾಲ್ಯೂ ಏನು 1/3 2/3 ಎ 2/3 1/3 ಬಿ 2/3 -2/3 ಸಿ ಸೊ ಇವಾಗ ಎ ಆಯಿತು ಎ ಟ್ರಾನ್ಸ್ಪೋಸ್ ಹೇಗೆ ಬರೆಯೋದು ಅಂತ ಅವಾಗಲೇ ಫಸ್ಟ್ನೇ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೀನಿ ಹೇಗೆ 1/3 2/3 ಎ 2/3 1/3 ಬಿ 2/3 -2/3 ಸಿ ಇವಾಗ ಟ್ರಾನ್ಸ್ಪೋಸ್ ಆಯಿತು ಅವ್ರು ಕೊಟ್ಟಿರೋ ಕಂಡೀಷನ್ ಆರ್ಥೋಗೋನಲ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಕ್ವಲ್ ಆಗುತ್ತೆ 3/3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೀವು ಬರೆಯೋದು ಡಯಾಗ್ನಲ್ ಎಲಿಮೆಂಟ್ಸ್ 1 ಇನ್ನು ಉಳಿದಿರೋದೆಲ್ಲ 0 ಸೊ ಇವಾಗ ನಾನೇನು ಮಾಡಬೇಕು ಈ ಎ ಬಿ ಸಿ ವ್ಯಾಲ್ಯೂನ ಮಾತ್ರ ಕಂಡುಹಿಡಿಬೇಕು
ಸೊ ನನಗೆ ಎಲ್ಲೆಲ್ಲಿ 1 ಬಂದಿದೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಲ್ಲಿ, ನನಗೆ ಎಲ್ಲೆಲ್ಲಿ ಐ ಬಂದಿದೆ ಅಲ್ಲಿ ಮಾತ್ರ ನೋಡಬೇಕು. ಸೊ ಇದನ್ನ A11 ಅನ್ಕೊಳ್ಳೋಣ, A22, A33. ಸೊ ಬರೆಯೋದು ಗೊತ್ತಲ್ವಾ, A11, A12, A13, A21, A22, A23, A31, A32, A33 ಈ ತರ ಬರೀತೀವಿ. ಅದು ಎಲ್ಲೆಲ್ಲಿ 1 ಇದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಎಲ್ಲೆಲ್ಲಿ 1 ಇದೆ, A11, A22 ಮತ್ತು A33 ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ 1 ಇದೆ. ಸೊ ಇವಾಗ ಏನು ಮಾಡಬೇಕು, ಫಸ್ಟ್ A11 ನ ಕಂಡುಹಿಡಿದ್ರೆ ಸಾಕು. A11 1ಗೆ ಈಕ್ವಲ್ ಆಗಿದೆ. ಸೊ A ವ್ಯಾಲ್ಯೂ ಕೂಡ ಇಲ್ಲೇ ಇದೆ. ಸೊ ಏನು ಮಾಡ್ಬೋದು, ABC ವ್ಯಾಲ್ಯೂನ ಡೈರೆಕ್ಟಾಗಿ ಕಂಡುಹಿಡಿಯೋಣ. ಸೊ A11 ಇಸ್ ಈಕ್ವಲ್ ಟು, ಇಲ್ಲ ಅಂತಂದರೆ ದೊಡ್ಡದಾಗಿ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಬೇಕಾದ್ರೆ ಅದು ಕಷ್ಟ ಆಗುತ್ತೆ. ಸೊ ಅದಕ್ಕೇನು ಸಿಂಪಲ್, ABC ವ್ಯಾಲ್ಯೂ ಕಂಡುಹಿಡಬೇಕು, 1 1 1 ಡಯಾಗ್ನಲ್ ಎಲಿಮೆಂಟ್ಸ್ ಕಂಡುಹಿಡಿದ್ರೆ ಆಯ್ತು. A11 ಇಸ್ ಈಕ್ವಲ್ ಟು, ಸೊ A11 ಅಂತಂದರೆ ಮೊದಲನೇ ರೋನ ತಗೋಬೇಕು ಮತ್ತು ಮೊದಲನೇ ಕಾಲಮನ್ನು ತಗೋಬೇಕು. ನೋಡಿ 1/3 ಇಂಟು 1/3 ಪ್ಲಸ್ ಇದಾಯ್ತಾ. ನೆಕ್ಸ್ಟ್ ಹಿಂಗೆ 2/3 ಇಂಟು 2/3 ಇಂಟು 2/3. ನೆಕ್ಸ್ಟ್ A ಇಂಟು A ಏನು A ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ, 1/3 3s are 9 ಪ್ಲಸ್ 2 2s are 4 ಡಿವೈಡೆಡ್ ಬೈ 3 3s are 9 ಪ್ಲಸ್ A ಸ್ಕ್ವೇರ್. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ 9, ಎರಡರಲ್ಲೂ ಕಾಮನ್ ಇದೆ. ಸೊ 9 ತಗೊಂಡ್ರೆ 5 ಪ್ಲಸ್ A ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು A11 ವ್ಯಾಲ್ಯೂ ಏನು 1 ಇದೆ. ಸೊ 1. ಈಗ A ವ್ಯಾಲ್ಯೂ ಕಂಡುಹಿಡ್ಕೋಬೋದಾ. ಸೊ 5 ಡಿವೈಡೆಡ್ ಬೈ, ಈಗೇನು ಮಾಡ್ತೀನಿ ಅಂತಂದರೆ 1 ಈ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆ ಅಲ್ವಾ. ಸೊ A ಸ್ಕ್ವೇರ್ನ ಉಳಿಸ್ಕೊಂಡು 5/9ನ ಆ ಕಡೆ ಕಳಿಸ್ತೀನಿ. ಸೊ ಏನಾಯಿತು, A ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ 5 ಡಿವೈಡೆಡ್ ಬೈ 9. ಈಗ 1 ಮೈನಸ್ 5 ಡಿವೈಡೆಡ್ ಬೈ 9ನ ಎಲ್ ಸಿ ಎಮ್ ಕಂಡ್ರೆ ಏನಾಗುತ್ತೆ 9 ಇಲ್ಲಿ ಮಲ್ಟಿಪ್ಲೈ ಆದರೆ 9 ಮೈನಸ್ 5. ಸೊ ಏನು ಉಳಿತು, 4 ಡಿವೈಡೆಡ್ ಬೈ 9 ಉಳಿತಾ. A ಸ್ಕ್ವೇರ್ ವ್ಯಾಲ್ಯೂ ಏನಾಯಿತು 4 ಡಿವೈಡೆಡ್ ಬೈ 9. ಅದೇ A ವ್ಯಾಲ್ಯೂ ಏನಾಗುತ್ತೆ ರೂಟ್ ಆಫ್ 4 ಡಿವೈಡೆಡ್ ಬೈ 9. ರೂಟ್ ಆಫ್ 4 ಡಿವೈಡೆಡ್ ಬೈ 9 ಅಂದರೆ ಪ್ಲಸ್ ಆರ್ ಮೈನಸ್ ರೂಟ್ 4 ವ್ಯಾಲ್ಯೂ ಏನು 2, ರೂಟ್ 9 ವ್ಯಾಲ್ಯೂ ಏನು 3. ಸೊ ನಮಗೆ ವ್ಯಾಲ್ಯೂ ಎಷ್ಟು ಬಂತು, ಪ್ಲಸ್ ಆರ್ ಮೈನಸ್ 2/3. ಸೊ A11 ವ್ಯಾಲ್ಯೂ ಏನು, ಸಾರಿ A11 ವ್ಯಾಲ್ಯೂ ಅಲ್ಲ, A ವ್ಯಾಲ್ಯೂ ನೋಡಿ, A11ನ ಯೂಸ್ ಮಾಡಿಕೊಂಡು A ವ್ಯಾಲ್ಯೂ ಕಂಡುಹಿಡಿದ್ವಿ. ಸೊ A ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2/3. ಈಗ B ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ A22 ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ A22 ವಿಚ್ ಈಸ್ ಈಕ್ವಲ್ ಟು 1. A22 ವ್ಯಾಲ್ಯೂ ಏನು 1. ಸೊ A22ನ ಹೇಗೆ ಕಂಡುಹಿಡಿಯೋದು ನೋಡಿ, 1 ಈಸ್ ಈಕ್ವಲ್ ಟು A22 ಅಂದರೆ ಎರಡನೇ ರೋ ಎರಡನೇ ಕಾಲಮ್, 2/3 ಇಂಟು 2/3 ಇಂಟು 2/3 ಪ್ಲಸ್ 1/3 ಇಂಟು 1/3 ಇಂಟು 1/3 ಪ್ಲಸ್ B ಇಂಟು B. ಸೊ B ಇಂಟು B ಅಂದರೆ B ಸ್ಕ್ವೇರ್ ಆಯಿತು. ಸೊ 1 ಈಸ್ ಈಕ್ವಲ್ ಟು 2 2s are 4 ಡಿವೈಡೆಡ್ ಬೈ 3 3s are 9 ಪ್ಲಸ್ 1 ಇಂಟು 1 ಈಸ್ 1 ಡಿವೈಡೆಡ್ ಬೈ 3 3s are 9 ಪ್ಲಸ್ B ಸ್ಕ್ವೇರ್. ನೆಕ್ಸ್ಟ್ ಇವಾಗ ಏನಾಗುತ್ತೆ 1, 4 ಪ್ಲಸ್ 1 5, ಯಾಕೆ ಕಾಮನ್ ಎಲ್ ಸಿ ಎಮ್ ಇದೆ 9, 4 ಪ್ಲಸ್ 1 5 ಪ್ಲಸ್ B ಸ್ಕ್ವೇರ್. ಈಗ ನನಗೆ B ಸ್ಕ್ವೇರ್ ವ್ಯಾಲ್ಯೂ ಬೇಕು. ಸೊ ಏನು ಮಾಡ್ತೀನಿ, 5/9ನ ಈ ಕಡೆ ಕಳಿಸ್ತೀನಿ. 1 ಮೈನಸ್ 5/9 ವಿಚ್ ಈಸ್ ಈಕ್ವಲ್ ಟು B ಸ್ಕ್ವೇರ್, ವಿಚ್ ಇಂಪ್ಲೈಸ್ 1 ಮೈನಸ್ 5 ಇಲ್ಲಿ 9 ಇದೆ. ಸೊ ಎಲ್ ಸಿ ಎಮ್ 9 ಅಂತ ತಗೊಂಡ್ರೆ ಏನಾಯಿತು, 9 ಮೈನಸ್ 5 ವಿಚ್ ಈಸ್ ಈಕ್ವಲ್ ಟು B ಸ್ಕ್ವೇರ್ ಆಯಿತು, ಆಯಿತಾ. ಸೊ 9 ಮೈನಸ್ 5 ಏನು 4. ಸೊ 4 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು B ಸ್ಕ್ವೇರ್. B ಸ್ಕ್ವೇರ್ ವ್ಯಾಲ್ಯೂ ಏನಾಯಿತು 4 ಡಿವೈಡೆಡ್ ಬೈ 9. ಸೊ ಅದೇ B ವ್ಯಾಲ್ಯೂ ಬೇಕು ಅಂದರೆ ಏನು ಮಾಡಬೇಕು, ರೂಟ್ ಹಾಕಬೇಕು. ರೂಟ್ ಹಾಕಿದಾಗ ಪ್ಲಸ್ ಆರ್ ಮೈನಸ್, ಸೊ ರೂಟ್ 4 ವ್ಯಾಲ್ಯೂ ಏನು 2, ರೂಟ್ 9 ವ್ಯಾಲ್ಯೂ ಏನು 3. ಸೊ ಪ್ಲಸ್ ಆರ್ ಮೈನಸ್ 2/3. B ವ್ಯಾಲ್ಯೂ ಕೂಡ ಪ್ಲಸ್ ಆರ್ ಮೈನಸ್ 2/3. ನೆಕ್ಸ್ಟ್ ಇನ್ನು ಏನು ಸಿಂಪಲ್ C ವ್ಯಾಲ್ಯೂನ ಕಂಡುಹಿಡಿಬೇಕು. ಈಗ C ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ A33 ಕಂಡುಹಿಡಿಬೇಕು. A33 ಅದರ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ 1. ಸೊ 1 ಇಸ್ ಈಕ್ವಲ್ ಟು A33ನ ಕಂಡುಹಿಡಿಯೋದು ಥರ್ಡ್ ರೋ ಥರ್ಡ್ ಕಾಲಮ್, 2/3 ಇಂಟು 2/3 ಪ್ಲಸ್ ನೋಡಿ ಮೈನಸ್ 2/3 ಇಂಟು ಮೈನಸ್ 2/3 ಇಂಟು ಮೈನಸ್ 2/3 ಪ್ಲಸ್ C ಇಂಟು C ಅಂದರೆ ಏನು C ಸ್ಕ್ವೇರ್. ಸೊ 1 ಇಸ್ ಈಕ್ವಲ್ ಟು 2 2s are 4 by 3 3s are 9 ಪ್ಲಸ್ ಮೈನಸ್ 2 ಇಂಟು ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4
4 ಡಿವೈಡೆಡ್ ಬೈ 3 3 9 ಪ್ಲಸ್ ಸಿ ಸ್ಕ್ವೇರ್. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ, ಕಾಮನ್ ಡಿನಾಮಿನೇಟರ್ ಇದೆ. ಸೊ 9 4 4 8 ಸಿ ಸ್ಕ್ವೇರ್ 1. ಸೊ ಇವಾಗ ಸಿ ಸ್ಕ್ವೇರ್ ವ್ಯಾಲ್ಯೂ ಬೇಕು, ಏನು ಮಾಡ್ತೀನಿ 1 ಮೈನಸ್ 8/9 ವಿಚ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಸೊ ಸಿ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಎಲ್ ಸಿ ಎಮ್ ಕಾಮನ್ ತಗೊಂಡ್ರೆ 9. ಸೊ 9 ಮೈನಸ್ 8 ವಿಚ್ ಈಸ್ ಈಕ್ವಲ್ ಟು 1/9. ಯಾವುದು ಸಿ ಸ್ಕ್ವೇರ್ ವ್ಯಾಲ್ಯೂ. ನನಗೆ ಬೇಕಾಗಿರೋದೇನು ಸಿ ವ್ಯಾಲ್ಯೂ. ಸೊ ಸಿ ವ್ಯಾಲ್ಯೂನ ಕಂಡು ಹಿಡಿತೀನಿ, ರೂಟ್ ಆ ಕಡೆ ಕಳಿಸಿದ್ರೆ ಸಿ ವ್ಯಾಲ್ಯೂ ಸಿಗುತ್ತೆ. ಸೊ ಪ್ಲಸ್ ಆರ್ ಮೈನಸ್ ರೂಟ್ 1 ವ್ಯಾಲ್ಯೂ ಏನು 1 ಡಿವೈಡೆಡ್ ಬೈ ರೂಟ್ 9 ವ್ಯಾಲ್ಯೂ ಏನು 3. ಸೊ ಪ್ಲಸ್ ಆರ್ ಮೈನಸ್ 1/3. ಸಿ ವ್ಯಾಲ್ಯೂ ಏನು ಪ್ಲಸ್ ಆರ್ ಮೈನಸ್ 1/3. ಸೊ ಇವಾಗ ಅವ್ರು ಏನು ಹೇಳಿದ್ರು, ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ ಹೇಳಿದ್ರು. ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಮಾಡಿದ್ವಿ. ಇವಾಗ ಆರ್ಥೋಗೋನಲ್ ಪ್ರಾಬ್ಲಮ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಕಂಟೆಂಟ್ಗಳನ್ನ ಕೊಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.